ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪಾಲ್ಗೊಣ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಇನ್ನಿತರೆ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆಯನ್. ಯಾಕೆ ಅಂತಂದರೆ ಅದನ್ನು ಕೂಡ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ತಾವು ಗಮನಿಸ್ಕೊಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ, ಗುರು ರಾಯರ ಆರಾಧನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ. बोलो भगवान श्री सद्गुरु साईनाथ महाराज की जय. शंकर मध्व रामानुजाचार्य महाराज की जय. जय गुरु दत्तात्रेय महाराज की जय. ಗುರುಗಳನ್ನು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಬಾಬರವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವಿತ್ತು. ಬಾಬರವರು ತಮ್ಮ ಹಸಿವಿಗಾಗಿ ಅಥವಾ ತಮ್ಮ ಒಂದು ಅಭಿವೃದ್ಧಿಗಾಗಿ ಯಾವೊಂದು ದಿವಸನೂ ಯಾವತ್ತೂ ಚಿಂತನೆ ಮಾಡಿದವರಲ್ಲ. ಬಾಬರವರಿಗೆ ಯಾರು ಏನು ದಾನ ಧರ್ಮಾದಿಗಳನ್ನು ಕೊಟ್ಟರು, ಬಾಬರವರನ್ನು ನೋಡಿ ಯಾವೊಂದು ಹೊಸ ವಸ್ತ್ರವನ್ನು ತಂದರೂ ತಮ್ಮ ಪರಿಸರದಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬರಿಗೆ ವಿನಿಯೋಗ ಮಾಡ್ತಿದ್ರು. ಬಾಬರವರು ಅವರು ಬದುಕಿರುವಷ್ಟು ದಿನ ಒಂದು ದಿವಸಕ್ಕಾದರೂ ಒಂದು ಹೊಸ ಬಟ್ಟೆ ಅಂತಲೋ ಅಥವಾ ಚೆನ್ನಾಗಿರ್ತಕ್ಕಂಥ ವಸ್ತ್ರವಂತನೋ ಅದು ಅವ್ರು ಧರಿಸಲಿಲ್ಲ. ಅವರದೇ ಆದಂತಹ ವಸ್ತ್ರಗಳೇನಿತ್ತು 2 ಜೊತೆ, ಆ 2 ಜೊತೆ ಬಟ್ಟೆಗಳನ್ನೇ ಅದನ್ನೇ ಒಗೆಯೋದು, ಅದನ್ನೇ ಹಾಕ್ಕೊಳ್ಳೋದು. ಬಟ್ಟೆಯನ್ನು ಒಗೆದು ಬಟ್ಟೆಯನ್ನು ಹಾಕ್ಕೊಳ್ಳುವಂತಹ ಪ್ರಕ್ರಿಯೆಗಳಲ್ಲಿ ಬಾಬರವರು ಮುಂದಾದರು. ಬಾಬರವರು ತಮ್ಮ ವಸ್ತ್ರಗಳನ್ನಾಗಲಿ ತಮ್ಮ ಪರಿಸರವನ್ನಾಗಲಿ ಅಥವಾ ತಮ್ಮ ಕಾಯಕಕ್ಕೆ ಮತ್ತೊಬ್ಬರ ಸಹಾಯವನ್ನು ಯಾವತ್ತೂ ತಗೊಳ್ಳಿಲ್ಲ. ತನ್ನ ಶಕ್ತಿ ಇರುವಷ್ಟವರೆಗೂ, ಈ ದೇಹದಲ್ಲಿ ಶಕ್ತಿ ಇರುವವರೆಗೂ ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತ ಎಲ್ಲವನ್ನೂ ಅವರೇ ನಡೆಸ್ತಿದ್ರು. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಬಾಬರವರು ಧರಿಸಿರುವಂತಹ ವಸ್ತ್ರಗಳನ್ನು ಮಾತ್ರ ಶುದ್ಧಿ ಮಾಡ್ಕೊಳ್ತಿರಲಿಲ್ಲ. ಅವರು ದಿನಕ್ಕೆ ಒಂದಾವರ್ತಿ ಆ ಊರಿನ ಸಮೀಪ ಇರ್ತಕ್ಕಂಥ ಒಂದು ಕೆರೆ ಬಳಿ ಬಂದು ತಮ್ಮ ಕರಳುಗಳನ್ನು ಶುದ್ಧಿಪಡಿಸ್ಕೊಳ್ಳೋರು. ಅಂದರೆ ಒಂದು ಯೋಚನೆ ಮಾಡಿ, ಯಾರೊಬ್ಬರಿಂದಲೂ ಸಾಧ್ಯವಾಗದಂಥದ್ದು, ಯಾರೊಬ್ಬರಿಂದಲೂ ಸಾಧ್ಯವಾಗದಂಥ ಒಂದು ಕಾಯಕವನ್ನು, ಅದ್ಭುತವಾದಂಥ ಕಾಯಕವನ್ನು ಬಾಬರವರು ನಡೆಸ್ಕೊಳ್ಳೋರು.
ಬಾಬಾರವರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಬರೀ ದೇಹದ ಹೊರಭಾಗದಲ್ಲಿರ್ತಕ್ಕಂಥ ವಸ್ತ್ರಗಳನ್ನು ಮಾತ್ರ ಶುದ್ಧಿಪಡಿಸ್ಕೊಳ್ತಾ ಇರಲಿಲ್ಲ. ಹರಿದಿರುವ ವಸ್ತ್ರವಾದರೂ ಶುದ್ಧಿಪಡಿಸಿ ಅದನ್ನೇ ಹಾಕ್ಕೊಳ್ಳೋರು. ಆದರೆ ದೇಹದ ಒಳಭಾಗದಲ್ಲಿರ್ತಕ್ಕಂಥ ಕರಳು, ಅದರೊಳಗಿರ್ತಕ್ಕಂಥ ಅಶುದ್ಧಿಯನ್ನು ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಪ್ರತಿನಿತ್ಯ ತಮ್ಮ ಒಂದು ಬಾಯಿಂದ ಕರಳನ್ನು ತೆಗೆದು ಅದನ್ನು ಶುದ್ಧಿಪಡಿಸಿ ಪುನಃ ಕರಳಲ್ಲಿ ಹಾಕ್ಕೊಳ್ಳೋರಂತೆ. ಅಂದರೆ ಅಂತಹ ಅದ್ಭುತವಾದಂಥ ಕಾಯಕ ಒಬ್ಬ ಪವಾಡ ಪುರುಷರಾಗಿ ಬಾಬಾರವರಲ್ದಿರ ಮತ್ತೆ ಯಾರೂ ಮಾಡಿಲ್ಲ. ಹಾಗೆ ಬಾಬಾರವರಲ್ಲಿ ಇನ್ನೊಂದು ಅದ್ಭುತವಾದಂಥ ಗುಣ. ಯಾಕೆ ಗುರುವಾರ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಗುರುವಾರ ಗುರುಗಳ ಚರಿತ್ರೆ ಬಹಳ ವಿಶೇಷವಾದ್ದು. ಆದರೆ ಬಾಬಾರವರಲ್ಲಿದ್ದಂತಹ ಗುಣ ಅದು ಮತ್ತಷ್ಟು ವಿಶೇಷವಾದ್ದು. ಬಾಬಾರವರು ತಮ್ಮ ಜೀವನಾವಧಿಯಲ್ಲಿ ತಮಗಾಗಿ, ತಮ್ಮ ಶ್ರೇಯಸ್ಸಿಗಾಗಿ ತನ್ನದಾದಂಥ ಒಂದು ಸಂಸ್ಥಾನ ಕಟ್ಟಬೇಕು ಅಂತ ಅವರು ಚಿಂತನೆ ಮಾಡಲೇ ಇಲ್ಲ. ಅವರು ಯೋಚನೆ ಮಾಡಿದ್ದು ಒಂದೇ, ನಾನಿರುವವರೆಗೂ ನಾನು ದುಡಿದು ತಿನ್ನಬೇಕು, ನಾನಿರುವವರೆಗೂ ನನಗೆ ಅಂತ ಬಂದಿದ್ದನ್ನು 4 ಜನ ಹಂಚಿ ತಿನ್ನಬೇಕು. ಹಾಗಾಗಿ ಬಾಬಾರವರು ವಾಸ್ತುಗೃಹದ ಮುಂಭಾಗದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳೋರು. ಭವತಿ ಭಿಕ್ಷಾಂದೇಹಿ ಅಂದಾಗ ತಾಯಿ ಯಾವ ಹೆಣ್ಣುಮಕ್ಕಳು ಅವರು ತಂದು ರೊಟ್ಟಿನೋ ಅಥವಾ ಚಟ್ನಿನೋ ಏನು ಪದಾರ್ಥವನ್ನು ಕೊಡ್ತಿದ್ರು ಅವತ್ತಿನ ಕಾಲಧರ್ಮಕ್ಕೆ, ಆ ಕೊಡುವ ಎಲ್ಲ ಪದಾರ್ಥಗಳನ್ನು ಶೇಖರಣೆ ಮಾಡಿ ತರ್ತಿದ್ರು. ಯಾರು ಬಾಬಾರವನ್ನ ನೋಡಲಿಕ್ಕೆ ಅಂತ ಬಂದಿದ್ರಲ್ಲ ಅತಿಥಿ ಅಭ್ಯಾಗತರು, ಎಲ್ಲರೂ ಸಹಿತ ಸರದಿ ಸಾಲಲ್ಲಿ ಕೂಡಿಸಿ ಅವರು ತಂದಿರ್ತಕ್ಕಂಥ ಭಿಕ್ಷಾಟನೆ ಮಾಡ್ಕೊಂಬಂದಿರ್ತಕ್ಕಂಥ ಪದಾರ್ಥ ಇತ್ತಲ್ಲ ಅದನ್ನೇ ಎಲ್ಲರಿಗೂ ಹಂಚಿ ತಾನು ಊಟ ಮಾಡೋರು. ಒಂದು ಯೋಚನೆ ಮಾಡಿ, ಸಬ್ಕ ಮಾಲಿಕ್ ಏಕೆ, ಭಗವಂತ ಒಬ್ಬ, ನಾಮಗಳು ಹಲವು. ಆದರೆ ಬಾಬಾರವರಲ್ಲಿದ್ದಂತಹ ಗುಣ ಇದೆಯಲ್ಲ, ಎಲ್ಲಿಂದ ಎಲ್ಲಿ ಹೋಗಿ ಯಾರು ಏನು ಕೊಟ್ಟದ್ದೋ ಎಲ್ಲ ಪದಾರ್ಥಗಳನ್ನು ತಂದು ತಾನು ತಿಂದು ತನ್ನಲ್ಲಿರ್ತಕ್ಕಂಥ ಒಂದು ಶಕ್ತಿ ವೃದ್ಧಿಸ್ಕೊಳ್ಬೇಕಾ ಅಥವಾ ತನ್ನ ಪರಿಸರದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅವರ ಆರೋಗ್ಯ, ಅವರ ದೇಹದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ದೂರ ಮಾಡಬೇಕಾ? ಬಾಬಾರವರಲ್ಲಿದ್ದಂಥ ದೊಡ್ಡ ಗುಣ ಅದು. ಬಾಬಾರವರು ಅಂದು ಇಂದು ಹೇಳಿದ ಮಾತು ಒಂದೇ, ನಾನು ಚೆನ್ನಾಗಿದ್ದರೆ ಸಾಲದು, ನನ್ನ ಪರಿಸರ ಚೆನ್ನಾಗಿರಬೇಕು. ನನಗೇಂತ ಕೊಟ್ಟದ್ದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಗುಣನ ಬಾಬಾರವರಿಂದ ಕಲ್ತ್ಕೊಳ್ಬೇಕು ನಾವು. ಬಾಬಾರವ್ರಿಗೆ ಯಾರು ಏನೇ ಕೊಟ್ಟರು ಅದನ್ನು ತಂದು ಅವತ್ತಿಗವತ್ತು ಹಂಚಿಬಿಡೋರು. ಹಂಚೋರು 4 ಜನನ ಕೂಡಿಸಿ ಊಟ ಬಡಿಸೋರು. ಆದರೆ ಬಾಬಾರವ್ರ ಪಕ್ಕದಲ್ಲಿ ನಾನು ಕೂತ್ಕೋಬೇಕು, ಅವರು ಪವಾಡ ಪುರುಷರು, ಅವ್ರ ಜೊತೆಲಿರಬೇಕು, ಅವರ ನೇತೃದೃಷ್ಟಿ ನನ್ನ ಮೇಲೆ ಬೀಳಬೇಕು ಅಂತ ಅವರ ಹಿಂದೆ ಮುಂದೆ ಓಡಾಡಿದಂಥವರು ಸಾಕಷ್ಟು ಜನ ಇದ್ದಾರೆ. ಆದರೆ ಒಳ ಮನಸ್ಸಲ್ಲಿ ಬಾಬಾರವ್ರನ್ನ ನೋಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಂಥದ್ದು ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ಬಾಬಾರವರು ಯಾವ ಜವಾಬ್ದಾರಿಯನ್ನು ಹೊತ್ತಿದ್ರು? ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ, ಜೊತೆಗೆ ಎಲ್ಲರನ್ನೂ ಆಧ್ಯಾತ್ಮಿಕದ ಜಗತ್ತಿಗೆ ಕರ್ಕೊಂಡು ಹೋಗುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಬಾಬಾರವರು ಮಾಡಿದರು. ಬಾಬಾರವರು ಇವತ್ತಿಗೂ ಸಹಿತ ಮೌನದಿಂದಿದ್ದು ತಮ್ಮ ಕಣ್ಗಳಿಂದಲೇ ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರನ್ನು ಏಕಕಾಲದಲ್ಲಿ ನೋಡಿ ಅವರ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ಸೊಂದಿಗೊಂದೊಂದು ಬಾಬಾರವರ ಆಲಯ ಆಗೋಗಿದೆ. ಸೊಂದಿಗೊಂದೊಂದು ಬಾಬಾರವರ ಆಲಯ ಡಿಸ್ಟಿಕ್ಕು, ತಾಲೂಕು, ಗ್ರಾಮ, ಪಂಚಾಯತ್ ಎಲ್ಲ ಕಡೆಯೂ ಬಾಬಾರವರ ಆಲಯ ಆಗಿದೆ. ಅಂದರೆ ಈ ಕಲಿಯುಗದಲ್ಲಿ ಯಾರು ತನ್ನ ಕಣ್ಗಳಿಂದ, ತನ್ನ ಒಂದು ಮೌನದಿಂದ ಹೋಗಿ ನಿಂತು ಅವ್ರ ಮುಂದೆ ನಿಂತರೂ ಎಲ್ಲರನ್ನೂ ಮಾತಾಡಿಸಿ ಎಲ್ಲರನ್ನೂ ಏಕಕಾಲದಲ್ಲಿ ಅವರ ಪರಿಹಾರಕ್ಕಾಗಿ ಒಂದು ಚಿಂತನೆ ಮಾಡುವ ಶಕ್ತಿ ಬಾಬಾರವರಲ್ಲಿನ ಮತ್ತು ಯಾರಲ್ಲೂ ಇಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಕಾಯಕ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರದ್ದು. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಯಾರೊಬ್ಬರಲ್ಲಿರ್ತಕ್ಕಂಥ ಏನೇ ಇದ್ದರೂ ಅಥವಾ ಮೇಲು ಕೀಳು ಎಂಬತಕ್ಕಂಥದ್ದಿಲ್ದಿರ, ಜಾತಿ ಮತ ಭೇದವಿಲ್ದಿರ ಎಲ್ಲರನ್ನೂ ಹೃದಯಕ್ಕೆ ಹಬ್ಬಿಕೊಂಡು ಪ್ರತಿಯೊಬ್ಬರೂ ಸಹಿತ ಒಂದು ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಕು, ಎಲ್ಲರ ಜೀವನ ಹಸನ್ಮುಖಿಯಾಗಿರಬೇಕು, ಬೆಳಕಾಗಿರಬೇಕು ಅಂತೇಳಿ ಕಾಯಕವೇ ಕೈಲಾಸ ಎಂಬತಕ್ಕಂಥ ಮಂತ್ರವನ್ನು ಬೋಧನೆ ಮಾಡಿದರು. ನೀವು ಕಷ್ಟಪಡಿ, ನೀವು ದುಡಿರಿ, ಕಷ್ಟಪಡಬೇಕು, ದುಡಿಬೇಕು, ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಬೇಕು. ಹಾಗೆ ಭಗವಂತ ನಮಗೆ ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚಿ ತಿನ್ನಬೇಕು. ಇಂತಹ ಗುಣವನ್ನೇ ಬೋಧಿಸಿದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಅಂತಹ ಗುರುಗಳ ಆರಾಧನೆ ಗುರುವಾರ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ ಜೊತೆಗೆ ರಾಶಿಫಲ, ರಾಶಿಫಲದಲ್ಲಿರ್ತಕ್ಕಂಥ ಆ ಫಲಾಫಲಗಳಲ್ಲಿ ಏನು ವಿಚಾರ ಇದೆ, ಜೊತೆಗೆ ಲಾಭ ನಷ್ಟವೇನು ಮತ್ತು ಇರತಕ್ಕಂಥ ಶಾಂತಿ ಆದರೂ ಏನು, ಯಾವ ರಾಶಿಯವರು ಹೇಗೆ ಎಚ್ಚರಿಕೆಯಿಂದಿರಬೇಕು, ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ಅದು ಪಂಚಾಂಗ ಶ್ರವಣದಲ್ಲೇ ಗೊತ್ತಾಗುವಂಥದ್ದು.
ಅಂದರೆ ಪಂಚಾಂಗ ಶ್ರವಣ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ಆ ದಿನದ ಭವಿಷ್ಯತ್ತನ್ನು ಮೊದಲು ತಿಳ್ಕೊಳ್ಬೇಕಾದ್ದು ಅವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪಂಚಾಂಗದಿಂದಲೇ ಪ್ರಾರಂಭ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡ್ತಾ ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ 4/4/2024 4/4/2024 ಭಾಳ ಚೆನ್ನಾಗಿದೆ ಇದು. 4/4/2024 ಅಷ್ಟೇ ಅಲ್ದಿರ 2024 ಅಂತಿದೆಯಲ್ಲ, ಅಲ್ಲೂ 2 ಸೇರ್ಸೋಣ 4 ಅಲ್ವಾ? ಭಾಳ ಚೆನ್ನಾಗಿದೆ ಇವತ್ತು. 4/4/4/4 ಅನ್ಬೇಕು. ಎಲ್ಲ ಸೇರಿಸರು ಅಷ್ಟೇ ವಿಶೇಷವಾದಂಥ ಫಲ. ಇನ್ನು ಗುರುವಾರ ದಶಮಿ, ಶ್ರವಣ ನಕ್ಷತ್ರ ಬಂದು ಮಹಾವಿಷ್ಣುವಿಗೆ ಸಂಬಂಧಪಟ್ಟದ್ದು. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಹೆಚ್ಚಿನ ಯಶಸ್ಸುಂಟಾಗಲಿ. ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಸದಾ ನಿಮಗಿರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಫಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನಾದರೂ ಸಮಾಧಾನವಾಗಿ ಆಲೋಚನೆ ಮಾಡಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತೀರಿ. ಪ್ರತಿನಿತ್ಯದಂತೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲ. ಅಂದರೆ ಬಹುಶಃ ಇವತ್ತು ಗುರುವಿನ ಅನುಗ್ರಹದಿಂದ ನಿಮ್ಮ ರಾಶಿಫಲದಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ, ಅಥವಾ ಹಿರಿಯರ ಮಾರ್ಗದರ್ಶನದಿಂದ, ಅಥವಾ ನೀವು ಯಾರನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳ ಆ ಒಳ್ಳೆಯ ಸನ್ಮಾರ್ಗ ನಿಮಗೆ ಸಿಗುವುದರಿಂದ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಬೋದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಂಭವಿಸುವಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅಲ್ಲಿಂದಲೇ ಅದನ್ನು ಬಗೆಹರಿಸ್ಕೊಂಡು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹತ್ತಿರದಲ್ಲೇ ಎಲ್ಲಾದರೂ ಒಂದು ದೇವಾಲಯಕ್ಕೆ ಬಂದು ಅಥವಾ ಗುರು ಸಾನ್ನಿಧ್ಯಕ್ಕೆ ಬಂದು ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ 4 ಜನಕ್ಕೆ ಆ ಪ್ರಸಾದವನ್ನು ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು, ಶಾಂತಿ ಸಮಾಧಾನವಾಗಿ ಇಟ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಏನು ಅಂದುಕೊಂಡಷ್ಟು ಅದರ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಅರ್ಥಗರ್ಭಿತವಾದ ಚಿಂತನೆ ಇರಬೇಕು. ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ. ಒಂದಿಷ್ಟು ಹಣೆಗೆ ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿ. ವೃಷಭ ರಾಶಿಯವರು ಯಾರಿಗೆ ಏನೇ ವ್ಯವಹಾರ ಮಾಡಬೇಕಾದರೂ, ಏನೇ ಹಣಕಾಸು ಕೊಟ್ಟು ತೆಗೆದುಕೊಳ್ಳಬೇಕಾದರೂ ಇವತ್ತು ಕಂಪ್ಲೀಟಾಗಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಅಷ್ಟು ಸಾಧ್ಯವಾದ ಮಾತಲ್ಲ. ಆದರೆ ಇವತ್ತು ಶ್ರವಣ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ಇವತ್ತಿನ ಈ ಶುಭ ದಿನ ವೃಷಭ ರಾಶಿಯವರಿಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಭಗವಂತನ ಹೆಸರಲ್ಲಿ 4 ಜನಕ್ಕೆ ಏನಾದ್ರು ತಿನ್ನಲಿಕ್ಕೆ ಕೊಂಚ ಪದಾರ್ಥಗಳನ್ನು ಕೊಟ್ಟಿದ್ದೇ ಆದರೂ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 12:20 4:15 ಮಧ್ಯದಲ್ಲಿ, 12:20 4:15 ಮಧ್ಯದಲ್ಲಿ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗಲೇ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಆದರೆ ಒಂದು ಮನಸ್ಸು ತೀರ್ಮಾನ ಮಾಡಬೇಕು. ಇವತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ, ಫಲಾಫಲಗಳು ಅದೃಷ್ಟ ನಿಮ್ಮದಾಗಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಜೊತೆಗೆ ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಯಕವಿದೆ. ಏನು? ನಿಮ್ಮ ಕುಲದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಹಾಗೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇರಬೇಕು.
ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮಾತಿದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಅಂದರೆ ಮಿಥುನ ರಾಶಿಯವರು ಏನೇ ಕೆಲಸ ಮಾಡಬೇಕು ಅದು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಎಲ್ಲ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡ್ರೆ ಅದು ಕೆಲಸ ಆಗೋಲ್ಲ. ಆದರೆ ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಬೇಕು. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರು ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಜೊತೆಗೆ ಗುರುವಾರ ಆದ್ದರಿಂದ ಗುರುಗಳ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ನಿಮ್ಮ ಕೆಲಸಗಳಿಗೆ ಒಂದು ಸ್ವಲ್ಪ ಚಾಲನೆ ಸಿಗುತ್ತೆ. 12 ಗಂಟೆ ಒಳಗಡೆ ನೀವು ಮಾಡುವ ಕೆಲಸ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ. 12ರ ನಂತರ ಮಾಡುವಂಥ ಕೆಲಸ ಅಧಿಕವಾದಂಥ ಲಾಭವನ್ನು ಗಳಿಸುವಂಥ ರೀತಿ ಇರುತ್ತೆ. ಒಂದಷ್ಟು ಜನ ಇವತ್ತು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ನೂತನವಾದಂಥ ವಸ್ತ್ರಗಳನ್ನು ಅಲಂಕಾರ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಲಿ, ನೀವು ಮಾಡಿದಂತಹ ಎಲ್ಲ ಕೆಲಸವೂ ಸಹಿತ ಶ್ರೇಷ್ಠಕರವಾಗಿದ್ದು ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳಾಗಲಿ, ಅಣ್ಣ ತಮ್ಮಂದರಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಯಾರಾದರೂ ಸಹಿತ ಒಂದು ಒಳ್ಳೆಯ ಪ್ರಶಂಸೆ ಮಾತಾಡ್ತಕ್ಕಂಥದ್ದು. ನೀನು ಸರಿ ಇದೆಯಾ, ನಿನ್ನ ಕೆಲಸ ಸರಿ ಇದೆ ಅಥವಾ ನೀನು ಅಭಿವೃದ್ಧಿ ಆಗ್ತಾ ಇದೆಯಾ, ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಈ ಪ್ರಕಾರವಾದಂಥ ಚಿಂತನೆಗಳು ಇವತ್ತು ನಿಮ್ಮ ಫಲದಲ್ಲಿದೆ. ಆದರೆ ಒಂದಷ್ಟು ಮನಸ್ಸು ಚಂಚಲತೆ ಆಗುತ್ತೆ, ಒಂದಷ್ಟು ಬೇಡವಾದರ ಕಡೆ ನಿಮ್ಮ ಗಮನ ಹರಿಯುತ್ತೆ. ಆದರೆ ಅಲ್ಲೇ ನಿಮ್ಮ ಹೆಸರು ಕೆಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ನೋಡಿ, ಯಾವುದು ಅತಿಯಾದಂಥ ಸಿಹಿಯೋ ಅದು ಕೊನೆಗೆ ದೇಹಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಯಾರು ಜಾಸ್ತಿ ವಿಶ್ವಾಸವಾಗಿ ಹತ್ತಿರದಲ್ಲಿರ್ತಾರೋ ಅವರಿಂದ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಇವತ್ತು ಕರ್ಕಾಟಕ ರಾಶಿಯವರು ಎಷ್ಟೆಲ್ಲ ಸುಂದರವಾದ ಬದುಕನ್ನು ಕಾಣ್ತಿರೋ ಅಷ್ಟೇ ಸ್ವಲ್ಪ ಸಮಸ್ಯೆಯನ್ನು ತಂದಿಟ್ಕೊಂಡ್ಬಿಡ್ತೀರಿ. ಜೋಪಾನ ಇರಿ, ಎಚ್ಚರಿಕೆಯಿಂದಿರಿ. ಆದಷ್ಟು ಇವತ್ತು ಸಂಧ್ಯಾಕಾಲ, ಸಂಧ್ಯಾಕಾಲ ಅಂದರೆ 6 ಗಂಟೆ 20 ನಿಮಿಷದ ನಂತರ ತಾವು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಸಂಧ್ಯಾಕಾಲದಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಮನಸ್ಸಲ್ಲಿ ತುಂಬ ದ್ವಂದ್ವ ಚಿಂತನೆ ಇದೆ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು, ಹೀಗೆ ಭಾಳಷ್ಟು ಗೊಂದಲದಲ್ಲಿದ್ದೀರಿ ಇವತ್ತು ನಿಮ್ಮ ಭವಿಷ್ಯದಲ್ಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಹೊರಡುವಂಥದ್ದು, ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಮನಸ್ಸಿಂದ ಇರತಕ್ಕಂಥದ್ದು ಎಲ್ಲವೂ ಸಿದ್ಧ ಒಂದಷ್ಟು ಲಾಭವೇ ಸರಿ. ಆದರೆ ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಮಾತ್ರ ಜಾಗೃತರಾಗಿರಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಇದೊಂದು ಸಮಯವನ್ನು ದಾಟಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಗುರುವಾರದ ಈ ಇವತ್ತಿನ ವಿಶೇಷ ಗುರುಗಳ ಆಶೀರ್ವಾದವನ್ನು ಪಡೆದಂಗಾಗುತ್ತೆ. ಆದರೆ ಹತ್ತಿರದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಶಿವಮಂದಿರ ಆಗಲಿ ಅಥವಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳಾಗಲಿ ಅಲ್ಲಿಗೆ ಒಂದಷ್ಟು ಕಡಲೆಬೇಳೆ, ಬೆಲ್ಲ, ಒಂದಷ್ಟು ಶ್ವೇತವಸ್ತ್ರ ಅಥವಾ ಹಳದಿ ಬಣ್ಣದ ಹೂವು ಇಂತಹದ್ದನ್ನು ಕೊಟ್ಟು ನೀವೊಂದು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರಂಭ ಕ್ಷಣದಲ್ಲೇ ಬರ್ತಕ್ಕಂಥ ದೋಷಗಳಿಂದ ದೂರ ಆಗ್ತೀರಿ. ಏನೇ ಆದರೂ ಭಗವತ್ ಸಂಕಲ್ಪ ಬೇಕು, ಭಗವಂತನ ಕೃಪೆ ಬೇಕು. ಮಾಡುವಂಥ ಕೆಲಸ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಿರಬೇಕು. ಅಂತಹ ಯೋಗಗಳನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಗುರುವಿನ ಅನುಗ್ರಹದೊಂದಿಗೆ ಇವತ್ತು ನೀವು ಮಾಡುವ ಎಲ್ಲ ಕೆಲಸಗಳು ಹೆಚ್ಚಿನ ಯಶಸ್ಸು. ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದಾಗಲಿಂದ ಒಂದು ಹೊಸತನವನ್ನು ಕಾಣ್ತಾ ಇದ್ದೀರಿ. ಹೊಸ ಆಲೋಚನೆ ಬರ್ತಾ ಇದೆ. ಮನಸ್ಸಲ್ಲೊಂದು ಧೈರ್ಯ ಇದೆ. ನಿನ್ನೆ ಇದ್ದಷ್ಟು ಅದೊಂದು ಅಧೈರ್ಯ ಇವತ್ತಲ್ಲ. ನಿನ್ನೆ ಒಂದಷ್ಟು ಜನಕ್ಕೆ ನೀವು ಸಾಧ್ಯವಾದಷ್ಟು ಈ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ನಿನ್ನೆಯ ದಿನ ಒಂದಷ್ಟು ಜನ ಕಣ್ಣೀರು ಹಾಕಿದ್ರಿ, ಸಮಸ್ಯೆ ತಂದುಕೊಂಡಿದ್ರಿ, ಮಾಡದಿರತಕ್ಕಂಥ ತಪ್ಪಿಗೆ ತಲೆ ಬಗ್ಸಿ ನಿಂತ್ಕೊಂಡಿದ್ರಿ. ಆದರೆ ಅಂಥವ್ರಿಗೂ ಸಹಿತ ಇವತ್ತು ಅದೃಷ್ಟವನ್ನು ಕಾಣುವಂಥ, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಭಗವಂತ ಕೊಟ್ಟರೆ, ಆತ ಒಲಿದ್ರೆ ಎಲ್ಲವೂ ಹೀಗೆ ಇರುವಂಥದ್ದು. ಹಾಗಾಗಿ ಇವತ್ತು ಕನ್ಯಾರಾಶಿಯವರು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆ ಬಂದು ಉದ್ಯೋಗಕ್ಕೆ ಹೊರಡುವಾಗ ಅಥವಾ ಕೆಲಸ ಕಾರ್ಯಕ್ಕೆ ಹೊರಡುವಾಗ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಒಂದು ಕಾಲವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳುವಾಗ ಶಾಲೆಗೆ ಹೊರಡುವಂಥ ವಿದ್ಯಾರ್ಥಿಗಳು ಸಹಿತ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ಶ್ವಾನಗಳು ಕಂಡು ಬಂದರೆ
ಯಾವುದಾದ್ರೂ ನಾಯಿಗಳು ಸಹಿತ ನೀವು ಸಾಕಿದ್ರೂ ಪರವಾಗಿಲ್ಲ, ಬೀದಿಲಿರ್ತಕ್ಕಂಥ ನಾಯಿಗಳಾದರೂ ಪರವಾಗಿಲ್ಲ, ಆ ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಅದಾದ ನಂತರ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪಿಡಿಚೆಯಷ್ಟು ಅನ್ನವನ್ನು ತೆಗೆದು ಪಕ್ಕದಲ್ಲಿಡಿ. ಅದು ಪಕ್ಷಿಗಳಿಗೆ ಹಾಕಬೇಕು. ಮಧ್ಯಾಹ್ನ ನೀವು ಊಟ ಮಾಡುವ ಪದಾರ್ಥ ಏನೇ ಆದರೂ ನೀವು ಊಟ ಮಾಡೋದಕ್ಕೂ ಮುನ್ನ ಒಂದು ಹಿಡಿಯಷ್ಟು ಪದಾರ್ಥವನ್ನು ತೆಗೆದು ಪಕ್ಕದಲ್ಲಿಟ್ಟು ನಂತರ ಪ್ರಸಾದವನ್ನು ಸ್ವೀಕರಿಸಿ. ಊಟ ಆದ ನಂತರ ಎಂಜಿಲ್ ಕೈಲೇ ಆ ಪದಾರ್ಥವನ್ನು ತೆಗೆದುಕೊಂಡು ಆಚೆ ಹೋಗಬಾರ್ದು. ಎಂಜಿಲ್ ಕೈಯನ್ನು ಫಸ್ಟ್ ತೊಳ್ಕೋಬೇಕು. ಊಟ ಆದಮೇಲೆ ಕೈ ತೊಳಿಬೇಕು. ತೊಳೆದಾದ್ಮೇಲೆ ಅನ್ನವನ್ನು ಇಟ್ಟಿರ್ತೀರಲ್ಲ, ಅನ್ನವೋ ಪದಾರ್ಥ ನೀವೇನು ತಿಂತಿರೋ ಅದು, ಆ ಪದಾರ್ಥವನ್ನು ಪಕ್ಷಿಗಳಿಗೆ ತೊಗೊಂಡೋಗಿ ಇಟ್ಟು ಬನ್ನಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಸಾಕಷ್ಟು ಯಶಸ್ಸನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಜಕ್ಕೂ ಭಾಗ್ಯದ ದಿನ, ಅದೃಷ್ಟದ ದಿನ. ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ತಾಪ ಉಂಟಾಗ್ಬೋದು, ಮನಸ್ಸಲ್ಲಿ ನೋವು ಉಂಟಾಗ್ಬೋದು. ಕೆಲವು ಮನಸ್ಥಿತಿ ಹಾಗಿರುತ್ತೆ. ಯಾಕೆಂದರೆ ನಾವು ಅಂದುಕೊಂಡಿದ್ದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಆದರೆ ಇವತ್ತು ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಸರಿಸುಮಾರು ಮಧ್ಯಾಹ್ನ 2 ಗಂಟೆ ನಂತರವೇ ಅನುಕೂಲ ಆಗುವಂಥದ್ದು. 2 ಗಂಟೆವರೆಗೂ ಒಂದಲ್ಲ ಒಂಥರ ಮನಸ್ಸು ಅಸಮಾಧಾನದಿಂದ, ತೃಪ್ತಿ ಇಲ್ಲದಂಥ ರೀತಿಯಲ್ಲಿ ಚಂಚಲತೆಯಿಂದ ಒದ್ದಾಡ್ತಾ ಇರುತ್ತೆ. ಅಂದರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರೊಂದಿಗೆ ವ್ಯವಹಾರ ಮಾಡಿದ್ರೂ ಏನೋ ಒಂದು ಅಚಾತುರ್ಯ ಆಗುತ್ತಲ್ಲ ಎಂಬತಕ್ಕಂಥ ಭಯ, ಭೀತಿ ನಿಮಗೆ ಇರುತ್ತೆ. ಆದರೆ ಇವತ್ತಿನ ದಿವಸನೇ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಫಲಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಕೆಲಸಗಳನ್ನು ಮುಂದುವರಿಸ್ತಾ ಅದರಲ್ಲೊಂದಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಮೊದಲು ತೀರ್ಮಾನ ತೊಗೋಬೇಕಾದ್ದು, ಮಧ್ಯಾಹ್ನ ಸ್ಫುಟ ಹಿಟ್ಟಾಗಿ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದು ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ, ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಅದರ ಮೇಲೆ 2 ಬಿಳಿಯ ಹೂ ಹಾಕಿ. ಯಾವುದಾದ್ರು ಹೂ ಹಾಕಿ, ಬಿಳಿ ಎಕ್ಕದ ಹೂ ಆದರೂ ಸರಿ, ಶ್ವೇತವರ್ಣದ ಪುಷ್ಪ, ಮಲ್ಲಿಗೆನೋ ಕಾಕಡನೋ ಯಾವುದಾದ್ರೂ ಸರಿ, ಒಟ್ಟು ಬಿಳಿಯ 2 ಹೂಗಳನ್ನು ಅಲ್ಲಿ ಹಾಕಿದ್ರೆ ಒಂದಷ್ಟು ದೋಷ ಮುಕ್ತರಾಗ್ತೀರಿ. ಹಾಗೆ ನಿಮ್ಮ ಮಾತುಗೊಂದು ಗ್ರಿಪ್ ಇರುತ್ತೆ. ಅಂದರೆ ನೀವು ಆಡುವ ಮಾತಿಗೆ ಕೆಲವು ಸತಿ ಸಭೆ ಸಮಾರಂಭಗಳಾಗಲಿ, ಮನೆಯಲ್ಲಾಗಲಿ, ಆಫೀಸುಗಳಲ್ಲಾಗಲಿ ಎಲ್ಲೇ ಆದರೂ ಬೆಲೆ ಇಲ್ಲದಂಥ ರೀತಿ ಆಗುತ್ತೆ. ಒಂಥರ ಚೇಡಿಸಿ ನಗೋದು, ಒಂದಷ್ಟು ಹಾಸ್ಯಾಸ್ಪದವಾಗುವಂಥದ್ದು, ಇಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಈ ತಂತ್ರಸಾರ ನಿಮಗೆ ತುಂಬ ಬದಲಾವಣೆ ತಂದು ಕೊಡುತ್ತೆ. ಹಾಗೆ ಮನಸ್ಸು ತುಂಬ ನೊಂದುಕೊಂಡಿರ್ತೀರಿ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸು ಭಾಳ ನೊಂದುಕೊಂಡು ಏನೂ ಸಾಧನೆ ಮಾಡೋಕ್ಕಾಗ್ತಿಲ್ಲ, ಏನೂ ಕೆಲಸ ಆಗ್ತಾಯಿಲ್ಲ, ಅಥವಾ ನಮಗಿರುವ ಸ್ಥಾನಮಾನದಿಂದ ನನಗೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಯಿತು, ಆಗ್ತಾ ಇಲ್ಲ, ಈ ಥರ ಒಳಮನಸ್ಸು ನಿಮಗೆ ತುಂಬ ನೋವು ಕೊಡುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕ್ಕೋಬೇಕು. ನನ್ನ ಬದುಕು ಹೀಗಿದೆ, ಆದರೆ ನಾನು ಯಾಕೆ ಹೀಗಿದ್ದೀನಿ ಅಂತಕ್ಕಂಥದ್ರ ಮನಸ್ಸು ನಿಮಗೆ ಆಗ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳುವಂತಹ ದಿನ ಇವತ್ತಾಗತ್ತೆ. ಇವತ್ತು ನೀವು ಮಾಡಬೇಕಾದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಕುಲದೇವರ ಪಾದಕ್ಕೆ ಹಚ್ಚಿ, ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಂಡ್ರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಡೆ ಕಂಡು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮನೆಯಲ್ಲಿರ್ತಕ್ಕಂಥ ತಾಯಂದರು ಇರ್ತಕ್ಕಂಥ ಜವಾಬ್ದಾರಿಯನ್ನು ಮತ್ತಷ್ಟು ಅದ್ಭುತವಾದಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಯಾರೊಬ್ಬರ ಹಸಿವು ಅಂದರೂ ಸಹಿತ ಆ ಹಸಿವಿಗಿಷ್ಟು ಅನ್ನವನ್ನು ಉಣಬಡಿಸುವಂಥ ಕಾಯಕವನ್ನು ತಾವು ಬಹಳ ಅಚ್ಚುಕಟ್ಟಾಗಿ ನಡೆಸ್ತೀರಿ. ಇವತ್ತು ನೀವು ಮಾಡುವ ಕೆಲಸ ಹೆಚ್ಚು ಬೆಲೆಯಿಂದ, ಹೆಚ್ಚು ಒಳ್ಳೆತನ ಕಂಡು, ಹೆಚ್ಚು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆದ್ದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಮನಸ್ಸು ತುಂಬ ಚಂಚಲತೆಯಲ್ಲಿರುತ್ತೆ, ಭಯದ ವಾತಾವರಣ ಇರುತ್ತೆ, ಮಾಡುವ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕ ಅನ್ನೋದಿರುತ್ತೆ. ಆದರೆ ಇವತ್ತೇ ನೀವು ಸರಿಪಡಿಸ್ಕೊಳ್ಬೇಕಾದಂಥ ರೀತಿ ಕ್ರಮಬದ್ಧವಾಗಿದ್ದರೆ ಮಾತ್ರ ಅನುಕೂಲ ಆಗುತ್ತೆ. ಆದರೂ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹನೂ ಬೇಕು, ಮನೆಯಲ್ಲಿರ್ತಕ್ಕಂಥವರ ಸನ್ಮಾರ್ಗ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕಾದ್ರೆ ಸಾಧ್ಯವಾದರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಒಂದು ಲೋಟ ನೀರಿಗೆ ಹಾಕಿಬಿಡಿ. ಅಂದರೆ ನಿಂಬೆಹಣ್ಣನ್ನು ಹೊಡಿಬೇಡಿ, ಅದನ್ನು ಆಚೆ ಚೆಲ್ಲೋದು ಬೇಡ, ಒಂದು ಲೋಟ ನೀರಲ್ಲಿ ಹಾಕಿಡಿ. ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಆ ಲೋಟ, ಅದರೊಳಗಿರ್ತಕ್ಕಂಥ ನೀರು, ಅದರೊಳಗಿರುವ ನಿಂಬೆಹಣ್ಣು ಎಲ್ಲವನ್ನೂ ಸಹಿತ ದೃಷ್ಟಿ ತೆಗೆದು ಲೋಟ ಮತ್ತು ನೀರು, ಆ ನೀರೊಳಗಿರ್ತಕ್ಕಂಥ ನಿಂಬೆಹಣ್ಣು ದೃಷ್ಟಿ ತೆಗಿಬೇಕು. ಲೋಟ ನಿಮ್ಮ ಮನೆಗೆ ತಂದ್ಕೋಬೇಕು. ಒಳಗಿರುವ ನೀರು ನಿಂಬೆಹಣ್ಣನ್ನು ಹೊರಗಡೆ ಎಲ್ಲರೂ ಸರ್ಕಲ್ ಹತ್ರನೋ ಅಥವಾ ಗಿಡ ಮರಗಳ ಹತ್ರನೋ ಹಾಕಬೇಕು. ಹೀಗೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ನಮಸ್ತೆ, ಚೆನ್ನಾಗಿದೆ ಗುರುಗಳೇ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸಾಗರದಿಂದ ಗುರುಗಳೇ. ಸಾಗರದಿಂದ. ಅಮ್ಮ ತಮ್ಮ ಹೆಸರು? ಅಮ್ಮ ತಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಾ ಇದೆಯಮ್ಮ?
ಕೇಳಿಸ್ತದೆ ಗುರುಗಳೇ. ಹಾಂ, ತಮ್ಮ ಹೆಸರು ಕೇಳ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ. ಹ್ಮ್. ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ. ಆಯ್ತು ತಾಯಿ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ. ಹೇಳಮ್ಮ. ನನ್ನ ತಾಯಿ ಗುರುಗಳೇ ಆರೋಗ್ಯ ಸಮಸ್ಯೆ ಆಗಿದೆ. ಏನು ತೊಂದರೆ ಅಮ್ಮ? ಅವ್ರಿಗೆ ಸ್ಟ್ರೋಕ್ ಆಗೈತಿ ಗುರು. ಸ್ಟ್ರೋಕ್ ಆಗಿ 10 ವರ್ಷ ಆಯ್ತು. 10 ವರ್ಷ? ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ಓಡಾಡ್ಲಿಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇದೆ. 10 ವರ್ಷದಿಂದ ಹಾಸಿಗೆ ಮೇಲೆ ಇದ್ದಾರಾ? ಇಲ್ಲ, ಮನೇಲಿದ್ದಾರೆ. ಆರೋಗ್ಯ ತುಂಬಾ ಪರವಾಗಿಲ್ಲ ಅಂಜೇಳಿ. ನೀವೊಂದ್ಸಲ ಬ್ರೈನ್ ಆಪರೇಷನ್ ಮಾಡಿದ್ರು. ಹಾಂ ಹಾಂ. ಸರಿ ಬ್ರೈನ್ ಆಪರೇಷನ್ ಮಾತುಗಳು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ ಸ್ವಲ್ಪ. ನಾನು ಹೇಳೋದು ಕೇಳಿಸ್ಕೊಳ್ಳಿಮ್ಮ. ಬ್ರೈನ್ ಆಪರೇಷನ್ ಆದಮೇಲೆ ಆಪರೇಷನ್ಗೂ ಮುನ್ನ ಸ್ವಲ್ಪ ಓಡಾಡೋರು ಇದ್ರಾ? ಓಡಾಡ್ತಾ ಇದ್ರು. ತುಂಬಾ ಆಕ್ಟಿವ್ ಆಗಿದ್ರು. ಗಣಸು ಮಾಡೋ ಕೆಲಸನ ಅವ್ರು ಮಾಡ್ತಾ ಇದ್ರು ಗುರುಗಳು. ಹಾಂ ಹಾಂ. ತುಂಬಾ ಆಕ್ಟಿವ್ ಆಗಿದ್ರು, ಎಲ್ಲ ಇದ್ರು. ಈಗ ಆಪರೇಷನ್ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಆಪರೇಷನ್ 10 ವರ್ಷ ಆಯ್ತು ಗುರುಗಳೇ. ಓಹೋ, ಅಂದರೆ ಸ್ಟ್ರೋಕ್ ಕೊಡೋ ತಕ್ಷಣ ಆಪರೇಷನ್ ಮಾಡಿಸ್ಬಿಟ್ಟಿದ್ದೀರಿ? ಸ್ಟ್ರೋಕ್ ಕೊಡ ಕೂಡಲೇ ಆಪರೇಷನ್ ಮಾಡೋದು ಅಂತಕಂದ್ರೆ ಮಾತೆಲ್ಲ ನಿಲ್ಸ್ಬಿಟ್ಟಿದ್ರು ಅವರು. ಹಾಗಾಗಿ ಇಮಿಡಿಯೇಟ್ಲಿ ನೀವು ಆಪರೇಷನ್ ಮಾಡ್ಲೇಬೇಕು, ಬ್ಲಡ್ ಕ್ಲಾಟ್ ಆಗಿದೆ ಬ್ರೈನ್ ನಲ್ಲಿ ಹೇಳಿದ್ರ. ಹಾಗಾಗಿ ಅವ್ರಿಗೆ ಮಾಡಿಸಿದ್ರು. ಹಿಂಗೆ ಸತ್ತೋಗ್ತಾರೆ ಅವರು ಅಂತ ಹೇಳಿದ್ರು. ಬಟ್ ಈಗ ಚೆನ್ನಾಗಿದ್ದಾರೆ, ಈಗ ಪರವಾಗಿಲ್ಲ, ಸ್ವಲ್ಪ ಓಡಾಡ್ತಾರ? ಸುಮಾರು ಓಡಾಡ್ತಾ ಇದಾರೆ. ಈಗ ಯಾಕೋ ಲೈಟ್ ಆಗಿ ಬಲಗೈ ಬಲಗಾಲ್ನ ಎಳಿತಾ ಇದಾರೆ. ಹಾಂ ಹಾಂ. ಅದು ಏನೇ ಆದರೂ ಸ್ಟ್ರೋಕ್ ಒಂದ್ಸತಿ ಆದಮೇಲೆ ಪುನಃ ಏನಾಗುತ್ತೆ, ಅವ್ರಿಗೆ ಚಿಂತನೆ ಶುರು ಆಗುತ್ತೆ, ಹೆಚ್ಚು ಆಲೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಭಾಳ ದಿನ ಬೆಳಗಾರ ಒಳ್ಳೆ ಆಕ್ಟಿವ್ ಆಗಿದ್ದಂಥ ನಾನು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದ್ದೀನಲ್ಲ, ನನ್ನನ್ನು ಯಾರೂ ಸರಿಯಾಗಿ ಕೇರ್ ಮಾಡ್ತಿಲ್ವಲ್ಲ, ನನ್ನನ್ನು ನೋಡೋದ್ರಲ್ಲಿ ವ್ಯತ್ಯಾಸ ಆಗ್ತಿದೆ, ಎಲ್ಲ ಅವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ. ಯಾವಾಗ ಮೈಂಡಲ್ಲಿ ಜಾಸ್ತಿ ಬರುತ್ತೋ, ಟೆನ್ಷನ್ ಜಾಸ್ತಿ ಆಗುತ್ತೋ, ಯೋಚನೆ ಜಾಸ್ತಿ ಆಗುತ್ತೋ, ಆಗ ಸೆಕೆಂಡ್ ರೌಂಡ್ ತಿರುಗಿ ಒಂದು ಸತಿ ಸ್ಟ್ರೋಕ್ ಆಗುತ್ತೆ. ಮತ್ತೊಂದು ಸತಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆಗಿ ಬ್ಲಡ್ ಕ್ಲಿಯರ್ ಆಗುತ್ತೆ. ಯಾವಾಗ ರಕ್ತ ನರಗಳಲ್ಲಿ ರಕ್ತ ಚಲನೆ ಆಗ್ತಕ್ಕಂಥದ್ದು ಹೊಡೆಯುತ್ತೋ ಆಗ ಇಂಥ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಆವಾಗ ನರ ಎಳೆಯುತ್ತೆ, ಗಂಟು ಆಗುತ್ತೆ. ಯಾವ ಡೈರೆಕ್ಷನ್ ಅಂದರೆ ರೈಟ್ ಸೈಡ್ ಆದರೆ ಲೆಫ್ಟ್ ಸೈಡ್ ಹೋಗುತ್ತೆ, ಲೆಫ್ಟ್ ಸೈಡ್ ಆದರೆ ರೈಟ್ ಸೈಡ್ ಹೋಗುತ್ತೆ. ನೀವು ಹಿಂದೆ ಆಪ್ರೇಷನ್ ಮಾಡಿಸಿದ್ರೂ ಸಹಿತ ಇದು ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಬಂದೇ ಬರುತ್ತೆ. ಯಾಕೆಂದರೆ ಅವ್ರ ಮನಸ್ಸು ಆ ಥರ ಆಗೋಗ್ಬಿಡುತ್ತೆ. ಮೊದಲು ಎಷ್ಟು ಆಕ್ಟಿವ್ ಆಗಿದ್ರೋ ಇವಾಗ ಅದರಲ್ಲಿ ಅವ್ರು ಏನೂ ಇರಲಿಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗ್ತಾ ಇರುತ್ತಲ್ಲ, ಆದರೆ ಮಾತು ಬೇರೆ ಬರೋದಿಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಯಾವಾಗ ಆಪ್ರೇಷನ್ ಮಾಡಬೇಕು ನೋಡಿ, ಬ್ರೈನ್ ಆಪ್ರೇಷನ್ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲರೂ. ಬ್ರೈನ್ ಆಪ್ರೇಷನ್ ಆದಾಗ ನೀವು ಕಣ್ಣಾಗಲಿ, ಕಿವಿ ಆಗಲಿ, ಮೂಗಾಗಲಿ, ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆ ಆಗಲಿ, ಅಥವಾ ನಿಮ್ಮ ಮಾತುಕತೆ ಆಗಲಿ, ಅಥವಾ ನಿಮ್ಮ ದೇಹದ ನರನಾಡಿಗಳಾಗಲಿ ಯಾವುದೋ ಒಂದು ಡ್ಯಾಮೇಜ್ ಖಂಡಿತ ಆಗುತ್ತೆ. ಆ ಡ್ಯಾಮೇಜ್ ಆಗದಿರಂತೂ ಅದು ನಿಲ್ಲೋದಿಲ್ಲ. ಯಾಕೆಂದರೆ ಅದು ಸ್ಟ್ರೋಕ್ ಗುಣ ಅದು. ಅದಕ್ಕೋಸ್ಕರನೇ ಸ್ಟ್ರೋಕ್ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳ್ತೇನೆ. ಅಂದರೆ ತುಂಬ ಚಿಂತನೆ ಮಾಡ್ತಕ್ಕಂಥದ್ದು, ಯೋಚನೆ ಮಾಡೋದು, ತಲೆ ಮೇಲೆ ಏನೋ ಬಂಡೆ ಬಿದ್ದಿದೆ ಅಂತ ಆಲೋಚನೆ ಮಾಡೋದು, ಇದನ್ನು ಮಾಡಿ ಅಥವಾ ಈ ಕಷ್ಟದಿಂದ ಹೊರಗಡೆ ಬರಬೇಕು, ನಾನು ಇನ್ನೂ ಚೆನ್ನಾಗಿ ಬದುಕಬೇಕು, ನಾನು ಇನ್ನೂ ಏನೋ ಸಂಪಾದನೆ ಮಾಡಬೇಕು, ಇನ್ನೂ 4 ಸಂಪಾದನೆ ಮಾಡಬೇಕು, ಇದು ಹುಚ್ಚು ಗುಣ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಇದು ಒಬ್ಬರಂತಲ್ಲ, ಎಲ್ಲರಿಗೂ ಇರುವಂಥದ್ದು. ಇದು ಜಾಸ್ತಿ ಆದಾಗಲೇ ಸ್ಟ್ರೋಕ್ ಹಿಡಿಯುವಂಥದ್ದು. ಏನೇ ಬರಲಿ, ಬೆಟ್ಟದಂಥ ಕಷ್ಟ ಬರಲಿ, ಬಿಡು, ಅದೇನೋ ಬಂತು ಅದು ಹೋಗುತ್ತೇನೋ ಆ ಥರ ಮಂಡಧೈರ್ಯ ಮಾಡಿಬಿಟ್ರೆ ನಮಗೆ ಖಂಡಿತ ಸ್ಟ್ರೋಕ್ ಆಗೋದಿಲ್ಲ. ಆಮೇಲೆ ಆಹಾರ ಪದ್ಧತಿಗಳು ಬಹಳ ಮುಖ್ಯ ಅಮ್ಮ. ಈ ಸಮಯದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಆಹಾರ ಪದ್ಧತಿ ಚೆನ್ನಾಗಿರಲಿ ಮತ್ತು ಸಾಧ್ಯವಾದಷ್ಟು ಎಕ್ಸಸೈಸ್ ಬೇಕು. ಸ್ವಲ್ಪ ಯಾಮಾರಿದ್ರೆ ಸ್ವಲ್ಪ ವ್ಯಾಯಾಮ ಮಾಡ್ತಾರೆ, ವಾಕ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ಬೇಕು, ಸ್ವಲ್ಪ ಓಡಾಡ್ತಾರೆ. ಕೈ ಕಾಲಿಗೆಲ್ಲ ಸಂಜೆ ಸ್ವಲ್ಪ ಆಯಿಲ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ತೀವಿ, ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ನರ ಪುನಃ ರಕ್ತ ಹೆಪ್ಪುಗಟ್ಟಿಬಿಡುತ್ತೆ. ಅವ್ರಿಗೆ 2 ದಿವಸ 3 ದಿವಸ ನೀವು ಓಡಾಡಿಸ್ತಿಲ್ಲ ಅಂದರೆ, 3 ದಿವಸ ಎಕ್ಸಸೈಸ್ ಆಗಲಿಲ್ಲ ಅಂದರೆ 4ನೇ ದಿವಸ ಪುನಃ ನರ ಗಂಟಾಕ್ಕೊಳ್ಳುತ್ತೆ. ಆ ನೋವು ಆ ನರಕ ಅದು ಅನುಭವಿಸೋಕ್ಕಾಗಲ್ಲ. ಸ್ಟ್ರೋಕ್ ಅಂತಕ್ಕಂಥ ಮಹಾಮಾರಿ ಯಾರಿಗೂ ಬರಬಾರ್ದು. ಅದು ಬಂದಮೇಲೆ ಅದನ್ನು ಅನುಭವಿಸೋದು ಭಾಳ ಕಷ್ಟ. ಆದಷ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ಸ್ವಲ್ಪ ಶ್ರಮಪಟ್ಟರೂ ಸಾಕಷ್ಟು ಒಳ್ಳೆಯ ಫಲ ಇದೆ. ಆದರೆ ಇವತ್ತಿನ ದಿವಸ ತಾವು ಯಾವ ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸರಿಯಾದ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಕಾದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಉತ್ತಮ. ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೋಸ್ಕರ ಸ್ವಲ್ಪ ಶ್ರಮಿಸಿದ್ರೆ ಅನುಕೂಲ ಆಗುತ್ತೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಔದುಂಬರ ವೃಕ್ಷ ಪ್ರಾರ್ಥನೆ ಮಾಡೋದ್ರಿಂದ, ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಹಳದಿ ಕಲರ್ ಬಣ್ಣದ ವಸ್ತ್ರ ಆಗಲಿ, ಹಳದಿ ಕಲರ್ ಬಣ್ಣದ ಹೂವಾಗಲಿ, ಹಳದಿ ಬಣ್ಣ ಇರತಕ್ಕಂಥ ಗಂಧ ಆಗಲಿ, ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ, ನಿಮ್ಮ ಬಳಿ ಇರೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯವರಿಗೆ ಇವತ್ತಿನ ದಿವಸ ಮಾರ್ಗದರ್ಶಕರು ಸಾಕಷ್ಟು ಜನ ಇರ್ತಾರೆ.
ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ ನಿಮಗೊಂದು ಉಪದೇಶವನ್ನು ಮಾಡ್ತಾರೆ. ಆದರೆ ಅದನ್ನು ನೀವು ಹೇಗೆ ಸ್ವಾಗತಿಸ್ತೀರೋ ಅದು ನಿಮಗೆ ಬಿಟ್ಟು ವಿಚಾರ. ಒಂದು ಒಳ್ಳೆ ಥರ ಒಳ್ಳೆ ಮಾತಾಡ್ತಾ ನಿಮ್ಮ ಬದುಕು ಹೀಗಾಗುತ್ತೆ, ನಿಮ್ಮ ಬದುಕು ಹಸನಾಗಬೇಕಾದ್ರೆ ತಾವು ಹೀಗೆ ಮಾಡಿ ಅಂತ ಹೇಳುವಂಥ ಗುಣ ಇದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಆದರೆ ಅದನ್ನು ತಾವು ಸ್ವಾಗತಿಸಿದರೆ ಮಾತ್ರ ಅದಕ್ಕೆ ಮತ್ತಷ್ಟು ಬಲ ಕೊಟ್ಟಂಗಾಗತ್ತೆ. ಎಲ್ಲ ಸರ್ತಿ ಏನಾಗುತ್ತೆ, ಪ್ರತಿ ಸತಿನೂ ಇಂಥ ಯಾರಾದರೂ ಒಬ್ಬರು ಉಪದೇಶ ಕೊಡೋಕ್ಕೆ ಬಂದಾಗ ನನಗೆ ಗೊತ್ತು, ನಾನು ಮಾಡ್ತೀನಿ, ನನಗೆ ಅದು ಪರಿಚಯ ಇದೆ ಅಥವಾ ನನ್ನಿಂದ ಸಾಧ್ಯ, ಈ ಮಾತನಾಡಿಬಿಟ್ರೆ ಮುಂದೆ ಏನು ಹೇಳಬೇಕು ಅದನ್ನು ಅವ್ರು ಹೇಳೋಕ್ಕಾಗಲ್ಲ, ನೀವು ಅದು ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಇಂತಹ ಅಚಾತುರ್ಯಗಳು ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದವನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನಂದುಕೊಂಡಿದ್ದು ಸಹಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಅದರ ಫಲಗಳು ಖಂಡಿತ ಸಿದ್ಧಿ ಆಗುತ್ತೆ. ಧನುರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಮೊದಲಿಂದಲೂ ಹೇಳ್ತಾ ಬರ್ತಿದ್ದೇನೆ, ಮಕರ ರಾಶಿಯವರು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಒಮ್ಮೆ ಕೋಪಕ್ಕೆ ಗುರಿಯಾದರೆ ಅದರಿಂದ ಲಾಸ್ ನಿಮಗಾಗುತ್ತೆ ವಿನಃ ಮತ್ತೊಬ್ಬರಿಗಲ್ಲ. ಮತ್ತು ಆ ಕ್ಷಣಕ್ಕೆ ನೀವೇನು ಸ್ವೀಕರಿಸಬೇಕು, ಹೇಗೆ ಸ್ವಾಗತಿಸಬೇಕು, ಹೇಗೆ ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಇದು ಯಾವುದನ್ನು ನೀವು ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇವತ್ತು ನಿಮ್ಮ ಚಿಂತನೆಯಲ್ಲಿ ನಿಮ್ಮ ಆಲೋಚನೆ ಇದು ಬೇಗ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ಹನುಮನ ಪ್ರಾರ್ಥನೆ ಮಾಡಿ. ಗುರುವಾರ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲರೂ ವಾನರ ಸೈನ್ಯ ಕಂಡು ಬಂದರೆ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು, ಅಥವಾ ಗೋವು ಕಂಡು ಬಂದರೆ ಗೋಗ್ರಾಸ ಕೊಡ್ತಕ್ಕಂಥದ್ದು. ಮನೆಯಲ್ಲಿ ಮುಖ್ಯವಾಗಿ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಂತಹ ಕೆಲಸಕ್ಕೆ ನೀವು ಮುಂದಾಗಿದ್ದೆ ಆದರೆ ಸಾಕಷ್ಟು ಅದ್ಭುತಗಳನ್ನೇ ಸೃಷ್ಟಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ, ಇಲ್ಲ ಮೀನು ಮಾಂಸಖಂಡಗಳು ಸ್ವಲ್ಪ ಗಂಟು ಹಾಕೊಳ್ಳುವಂಥದ್ದು ಸಮಸ್ಯೆ ಆಗುತ್ತೆ. ಮತ್ತು ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ. ಇವತ್ತು ಟೆನ್ಷನ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಸಮಾಧಾನವಾಗಿರಿ, ತೃಪ್ತಿಕರವಾಗಿ ಕಾಣ್ತೀರಿ. ಮತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಚಂದ್ರ ಉದಯಿಸಿದ ನಂತರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿಡ್ತೀರಿ. ಯಾಕೆಂದರೆ ಜವಾಬ್ದಾರಿ ಎಂಬತಕ್ಕಂಥದ್ದು ಹೆಗಲ ಮೇಲಿದ್ದಾಗ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು, ಹೇಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೋಬೇಕು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳನ್ನು ಹೇಗೆ ಜೋಪಾನ ಮಾಡಬೇಕು. ತುಂಬ ಹತ್ತಿರದಲ್ಲಿರ್ತಕ್ಕಂಥವರು, ಕುಟುಂಬದ ಸದಸ್ಯರು, ನಿಮ್ಮ ಸ್ನೇಹಿತರು ಗೊತ್ತಿಲ್ಲದಂಥ ರೀತಿ ನಿಮಗೇ ಒಂದು ಬೇರೆ ಥರ ಒಂದು ಆಲೋಚನೆ ಮಾಡ್ತಿರ್ತಾರೆ. ಅವ್ರು ನಿಮ್ಮ ಒಳ್ಳೆತನವೋ ಅಥವಾ ನಿಮಗೆ ಒಳ್ಳೇದಾಗಲಿ ಅಂತನೋ ಅಥವಾ ನಿಮಗೆ ಆಗ್ತಿರ್ತಕ್ಕಂಥ ಒಳ್ಳೇದೆಲ್ಲೋ ದಾರಿ ತಪ್ಪಲಿ ಅಂತನೋ ಒಂದಲ್ಲ ಒಂಥರ ವಿಚಿತ್ರ ವರ್ತನೆಗಳು ನಡೀತಾ ಇರುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ನೀವು ನಂಬಬೇಕಾದ್ದು, ನೀವು ಆರಾಧಿಸಬೇಕಾದ್ದು ಒಂದು ಶಕ್ತಿ ದೇವತೆಯನ್ನು, ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಮನೆ ದೇವರ ಪ್ರಾರ್ಥನೆಯೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ನಗನಗ್ತಾ ಆಚೆ ಹೊರಡೋದು ಭಾಳ ಉತ್ತಮ. ಹಾಗೆ ಇವತ್ತು ನೀವು ಮಾಡಬೇಕಾದ ಇನ್ನೊಂದು ಅದ್ಭುತವಾದ ಕೆಲಸ ಏನಪ್ಪ ಅಂದರೆ, ಇವತ್ತು ಮಧ್ಯಾಹ್ನ 12 ಗಂಟೆ ಸ್ಫುಟ ಇಟ್ಟಾಗಿ ಕರೆಕ್ಟಾಗಿ 12 ಗಂಟೆಗೆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಬೆಲ್ಲನೋ ಸಕ್ಕರೆನೋ ಅಥವಾ ಸಿಹಿ ಪದಾರ್ಥ ಏನೋ ಒಂದಿಷ್ಟು ಎಲ್ಲಾದರೂ ಇರುವೆಗಳಿಗೆ ಹಾಕೋದ್ರಿಂದ ಈ ಕ್ಷಣದಲ್ಲಿ ಇರುವೆಗಳಿಗೆ ಹಾಕಿದ್ರೆ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ಯಾವುದೇ ಕೆಲಸವನ್ನಾದರೂ ಸಹಿತ ಅಷ್ಟೇ ಅರ್ಥಪೂರ್ಣವಾಗಿ ಮಾಡಿಕೊಳ್ತೀರಿ. ಸಾಕಷ್ಟು ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಯಾವುದೇ ಕೆಲಸದಲ್ಲೂ ಯಾರೂ ದಡ್ಡರಾಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲವನ್ನೂ ಸಹಿತ ಸ್ವಾಗತಿಸ್ತೀರಿ. ಎಲ್ಲವನ್ನೂ ಹೇಗೆ ಆರಾಧನೆ ಮಾಡಬೇಕು ಮಾಡ್ತೀರಿ. ಅದರಲ್ಲೂ ಇವತ್ತು ವಿದ್ಯಾರ್ಥಿಗಳಂತೂ ಒಳ್ಳೆಯ ಬದುಕನ್ನು ಕಾಣ್ತೀರಿ. ಹಾಗೆ ಉಪಾಧ್ಯಾಯರಾಗಲಿ ಅಧ್ಯಾಪಕರಾಗಲಿ ಈ ಒಂದು ವಿದ್ಯೆಯನ್ನು ಅಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ಈ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ತೀರ್ಮಾನ ತಂದುಕೊಳ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ತೀರಿ. 4-6 ಜನ ಸಭೆ ಸಮಾರಂಭಗಳಲ್ಲಿ ಹೇಳ್ಬೋದು, ನೀವು ಭಾಳ ಮಂದಗತಿಯಲ್ಲಿ ಸಾಕ್ತಾಯಿದ್ದೀರಿ, ನೀವು ನಿಧಾನ ಮಾಡ್ತಾಯಿದ್ದೀರಿ, ನೀವು ಯಾವುದೂ ಸರಿಯಾಗಿ ಆಲೋಚನೆ ಮಾಡಲ್ಲ. ಆದರೆ ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬೇರೆ ಆಗಿರುತ್ತೆ. ಅಂತಹ ಅದೃಷ್ಟ ನಿಮ್ಮ ಫಲದಲ್ಲಿದೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಂಗಳ ದ್ರವ್ಯಗಳನ್ನು ಅರಶಿನ ಕುಂಕುಮ ಕೊಡ್ತಕ್ಕಂಥದ್ದು. ಗುರುವಾರ ಗುರುಗಳ ಪ್ರಾರ್ಥನೆ ಮಾಡ್ತಾ ಜೀವನವನ್ನು ಹಸನ್ಮುಖಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲಾಫಲಗಳನ್ನು
ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯನಗರ ಬೆಂಗಳೂರಿಂದ ರೀ ಗುರುಜಿ. ಹಾ ಹಾ ಅಮ್ಮ, ತಮ್ಮ ಹೆಸರು? ವಿಜಯನಗರದಿಂದ ಮಾತಾಡುದ್ರಿ. ನನ್ನ ಹೆಸರು ಶಕುಂತಲಾ ಅಂತ್ರಿ. ಶಕುಂತಲಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ, ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಇಲ್ಲಿ ಬೆಂಗಳೂರಿಂದ ವಿಜಯನಗರದಿಂದ ಮಾತಾಡುದ್ರಿ ಗುರುಜಿ. ನಮ್ಮ ಮಗಗ ಕನ್ಯಾ ನೋಡಕತ್ತೀವ್ರಿ ಗುರುಜಿ. ಅವನಿಗೆ ಮಣ್ಣು ನೋಡಿ ಬಂದೀವಿ, ಅದಕ್ಕೆ ಅದು ಸರಿ ಮುಗಿತೈತೆ ಇಲ್ಲ ಅಂತ ಕೇಳಕತ್ತೇನ್ರಿ. ಏನು ಹೆಣ್ಮಗಳ ಹೆಸರು? ಮಗಗ್ರಿ, ಮಗನ ಹೆಸರು ಸಂಗಮೇಶ್ ಅಂತ ಗುರುಜಿ. ಮಗ ಸಂಗಮೇಶು. ಸಂಗಮೇಶ್ ರೀ. ಈಗ ಹುಡುಗಿ ನೋಡಿರುವಂಥ ಹೆಸರೇನು? ಅವ್ರಿಗೆ ಹೆಸರು ಸಾವಿತ್ರಿ ರೀ ಗುರುಜಿ. ಸಾವಿತ್ರಿ. ಏನು ಓದಿದ್ದಾಳೆ ಆಕೆ? ಆಕೆ ಡಿಪ್ಲೊಮಾ ಆಗಿದೆ ಗುರುಜಿ. ನಮ್ಮ ಮಗ BA ಇಂಜಿನಿಯರ್ ಇದ್ದಾನೆ. ಇಬ್ಬರು ಒಬ್ಬರೊಬ್ರು ನೋಡಿದಾರ? ಹುಡುಗ ಹುಡುಗಿ ನೋಡಿದ್ರ? ಮಣ್ಣು ನೋಡಿ ರವಿವಾರ ನೋಡಿ ಬಂದೀವ್ರಿ ಗುರುಜಿ. ಇಲ್ಲೇ ಬೆಂಗಳೂರಲ್ಲೇ ಕಂಪ್ನಿಯಲ್ಲಿ ಇಲ್ಲೇ ಜಾಬ್ ಮಾಡ್ತಾಳ್ರಿ ಗುರುಜಿ. ನೋಡಿ ಬಂದಿದ್ವಿ. ನಿಮಗೆಲ್ಲ ಇಷ್ಟ ಆಗಿದೆಯಾ? ನಾವ್ ನೋಡ್ಲಿಲ್ರಿ ಗುರುಜಿ. ನಮ್ಮ ಮಗಳು ಅಷ್ಟೇ ಕಳ್ಸಿ ಗುರುಜಿ. ಅವ್ರಿಗೆ ಇಷ್ಟ ಆಗಿದೆ ಅಂತ ನಮ್ಗ ಬರಕ್ ಹೇಳಿದ್ರಿ ಗುರುಜಿ. ತಮ್ಮನ್ನ ಕೇಳಿ ಮುಂದೆ ಹೋಗ್ಬೇಕಂತ ಹೇಳಿ ಹೇಳಿದ್ರಿ. ನೋಡಿ, ಹಿಂದಿನ ಪದ್ಧತಿ ಹೇಗಿತ್ತು ಅಂದರೆ ಹೆಣ್ಣು ಮಕ್ಕಳನ್ನ ಫಸ್ಟ್ ತಂದೆ ತಾಯಿ ನೋಡ್ತಿದ್ರು. ಆ ಹೆಣ್ಣು ಮಗಳು ನಮ್ಮ ಮನೆಗೆ ಯೋಗ್ಯಳ, ನಮ್ಮ ಮನೆಗೆ ಸರಿ ಹೋಗ್ತಾಳ, ನಮ್ಮ ಕುಟುಂಬದವನ್ನ ಅರ್ಥ ಮಾಡ್ಕೋತಾಳ, ಜೊತೆಗೆ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರಳಾಗಿರ್ತಾಳ, ಇದೆಲ್ಲ ಹಿಂದಿತ್ತು. ಇವತ್ತು ಆ ದಿನ ಕಳೆದು ಹೋಗ್ತಾ ಇದೆ. ಅಂದರೆ ನಾವೇ ಬದಲಾವಣೆ ತಂದುಬಿಡ್ತಾ ಇದ್ದೀವಿ. ಮಗ ಹೋಗಿ ನೋಡ್ಕೊಂಬರಪ್ಪ, ನಿನಗಿಷ್ಟ ಆಯಿತು ಅಂದರೆ ನಮಗಿಷ್ಟ ಅಂತ ನಾವು ಹೇಳ್ತೀವಿ. ಬಂದಾದ ಮೇಲೆ ಏನಾಗುತ್ತೆ, ನಾನು ಅವತ್ತು ಪ್ರಾರಂಭದಲ್ಲಿ ನಿಮ್ಮ ಅಪ್ಪನ ನೋಡಿಲ್ಲ, ಅಮ್ಮನ ನೋಡಿಲ್ಲ, ನಿಮ್ಮ ಅಕ್ಕ ತಂಗಿಯರು ನಾನು ನೋಡಿಲ್ಲ, ನನಗೆ ನೀವು ನೋಡಿದ್ದೀರಿ, ನಿಮಗೆ ನನಗೆ ಇಷ್ಟ ಆಯಿತು, ನಾನು ನಿಮಗೆ ಇಷ್ಟ ಆಗಿದ್ದೀನಿ, ನಮ್ಮಿಬ್ಬರ ಬದುಕು ನಾವು ಪ್ರತ್ಯೇಕವಾಗಿರೋಣ ಅನ್ನೋ ಮಾತು ಧ್ವನಿ ಎತ್ತಿಬಿಡ್ತಾರೆ. ಏನೇ ಆದರೂ ಹಿಂದಿನ ಪದ್ಧತಿಗಳನ್ನು ಬಿಡಬಾರ್ದಮ್ಮ. ಹಿಂದಿನ ಪದ್ಧತಿಗಳನ್ನ ನಮ್ಗೆ ಹುಷಾರಿರ್ಲಿಲ್ಲ ಗುರುಜಿ. ನಾವು ಹುಬ್ಳಿ ಕಡೆಲ್ಲ ಅವ್ರಿ ಮಗ ಇಲ್ಲೇ ಇದ್ದಾನಲ್ಲ, ಹುಷಾರಿರ್ಲಿಲ್ಲ, ನಂಗೆ ನೆಗಡಿ ಆಗಿ ಧ್ವನಿ ಬರ್ಲಿಲ್ಲ, ಹೋಗಿ ನೋಡ್ಕೊಂಬರ್ರಿ, ನಾ ಬಂದು ನೋಡ್ತೀನಿ ಅಂತ ಹೇಳಿದ್ರಿ ಗುರುಜಿ. ಆದರೂ ಜವಾಬ್ದಾರಿ ಬಿಟ್ಕೊಡ್ಬಾರ್ದು ನೀವು. ಯಾಕೆಂದರೆ ಇವತ್ತಿನ ಕಾಲಧರ್ಮ ಹಾಗಾಗೋಗ್ಬಿಟ್ಟಿದೆ. ಅದರಿಂದ ಮೊದಲು ನಿಮ್ಮ ಮನಸ್ಸು ಒಪ್ಪಲಿ. ಯಾಕೆಂದರೆ ಗಂಡನ ಜೊತೆ ಇರ್ತಕ್ಕಂಥ ಸಮಯ ಸ್ವಲ್ಪ, ಅತ್ತೆ ಜೊತೆ ಇರ್ತಕ್ಕಂಥ ಸಮಯ ಸಾಕಷ್ಟು. ಅತ್ತೆ ಸೊಸೆಯರ ಮಧ್ಯದಲ್ಲಿ ಬಾಂಧವ್ಯ ಗಟ್ಟಿ ಆಗಬೇಕು. ನೀವಿಬ್ಬರು ಚೆನ್ನಾಗಿರಬೇಕು. ನೀವಿಬ್ಬರು ಹ್ಯಾಪಿಯಾಗಿದ್ದರೆ ನಿಮ್ಮ ಮಗನ ಬದುಕು ಚೆನ್ನಾಗಿರುತ್ತೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆದರೆ ಮಗನ ಜೀವನ ನರಕ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರ ತಾಳ್ಮೆಯಿಂದ ತಗೊಳ್ಳಿ. ಮದುವೆ ಅನ್ನೋದು ದುಡುಕಬೇಡಿ. ಒಳ್ಳೆಯದಾಗಲಿ. ನೀವು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರುವಂತಹದ್ದು ನಿಮಗೆ 100ಕ್ಕೆ 60% ಚೆನ್ನಾಗಿದೆ, ಮನಸ್ಸು ಒಪ್ತಾ ಇದೆ. ಇನ್ನೊಂದು 20% ಅವ್ರ ಕಡೆ ಇನ್ನೂ ಒಪ್ಪಬೇಕಾಗಿದೆ. ಅದರಲ್ಲಿ ನಿಮ್ಮ ಮಗನ ಮನಸ್ಸೇ ಇನ್ನೂ ಚಂಚಲತೆಯಿಂದ ಇದೆ. ಇದೆಲ್ಲವನ್ನು ಕೂಡಿಸ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಮುನ್ನಡೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭರನ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಹರಿಂ ಕರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಳೀಂ ಚ ವೃಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿದೇವತಾಭ್ಯೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ, ವಿಶೇಷವಾಗಿರ್ತಕ್ಕಂತಹ ದಿನ ಗುರುಪೌರ್ಣಮಿ ಎಂಬತಕ್ಕಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಮ್ಮೆ ಪಾಠವನ್ನು ಹೇಳಿತಕ್ಕಂತಹ ಗುರುವನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು, ಮನಸ್ಸಲ್ಲಿ ನೆನೆಸ್ತಕ್ಕಂಥದ್ದು, ಗುರುಗಳ ಪಾದಕ್ಕೆ ನಮಸ್ಕರಿಸೋದಕ್ಕೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ವ್ಯಾಸ ಪೌರ್ಣಮಿ ಅಂತಲೂ ಹೇಳ್ತಾರೆ. ಹಾಗಾಗಿ ಜಗದ್ಗುರುಗಳನ್ನು ಆರಾಧನೆ ಮಾಡ್ತಾ, ಗುರು ಪರಂಪರೆ ಇರ್ತಕ್ಕಂಥ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಾಲದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನಚಕ್ಷುವನ್ನು ದಯಪಾಲಿಸಲಿ ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಚಿಂತನೆ. ಹಾಗಾಗಿ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ತಾವೆಲ್ಲರೂ ಸಂಕಲ್ಪವನ್ನು ಮಾಡಿ, ಮಹಾಗಣಪತಿಯನ್ನು ಸಂಕಲ್ಪ ಮಾಡಿ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹದೊಂದಿಗೆ ಪ್ರಾರಂಭವಾಗ್ತಿರ್ತಕ್ಕಂಥ ಇವತ್ತಿನ ಕಾಯಕ ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸಂಕಲ್ಪವನ್ನು ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತ ಮಹಾರಾಜರನ್ನು ಸಹಿತ ಆರಾಧನೆ ಮಾಡ್ತಾ, ಮಂತ್ರಾಲಯ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸಹಿತ ಆರಾಧನೆ ಮಾಡಿ, ಸಮಸ್ತರಿಗೂ ಸಕಲರಿಗೂ ಸಹಿತ ಗುರುವಿನ ಅನುಗ್ರಹ ಇರಲಿ, ಗುರು ಕಾರುಣ್ಯ ಇರಲಿ. ಗುರುವಿನ ಅನುಗ್ರಹವನ್ನು ಪಡಿಬೇಕಾದ್ರೆ, ಗುರುವಿನ ಕಾರುಣ್ಯವನ್ನು ಪಡಿಬೇಕಾದ್ರೆ ಸಾಧ್ಯವಾದಷ್ಟು ನಮ್ರತೆಯ ಬದುಕಬೇಕು ಅಂತ ಹೇಳ್ತಾರೆ. ಜಗದ ಪಿತರ ಮಂದೆ ಪಾರ್ವತಿ ಪರಮೇಶ್ವರು. ತಂದೆ ತಾಯಿ ಎಷ್ಟು ಮುಖ್ಯನೋ ಗುರು ಅಷ್ಟೇ ಮುಖ್ಯ. ತಂದೆ ತಾಯಿ ಜನ್ಮವನ್ನು ಕೊಡ್ತಕ್ಕಂಥವ್ರು, ಹಾಗೆ ಜೀವನದ ಪಾಠವನ್ನು ಕಲಿಸ್ತಕ್ಕಂತಹವರು ಗುರುಗಳು. ಅಂತಹ ಗುರುಗಳಿಗೆ ಸದಾಕಾಲ ನಮ್ರತೆಯಿಂದ ನಡ್ತಾ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಜಗದಪಿರಾಮ ಶ್ರೀರಾಮಚಂದ್ರನನ್ನು ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಆರ್ದುದಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ಭಾನುರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆ, ವಿಶೇಷವಾಗಿರ್ತಕ್ಕಂಥ ಹನುಮನು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಅಂಜಲಿಬದ್ಧನಾಗಿ ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರಿಂದಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಅಂತಹ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಮಸ್ತರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಾಯಿ ಲಲಿತಾ ರಾಜರಾಜೇಶ್ವರಿ ಅನುಗ್ರಹ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಪೂಜೆಯನ್ನು ಪ್ರಾರಂಭಿಸೋಣ. ರಾಜ್ಯದ ಜನತೆ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸಂಕಷ್ಟಗಳು ದೂರ ಆಗಬೇಕು, ಮನೆಯಲ್ಲಿ ವಾಸ್ತುವಲ್ಲಿ ನೆಮ್ಮದಿ ಇರಬೇಕು, ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಬೇಕು ಅಂತ ಹೇಳಿ ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇವತ್ತಿನ ದಿವಸ ತ್ರಿಕಾಲ ಅನುಷ್ಠಾನವನ್ನು ಸ್ವೀಕರಿಸ್ತಾ ಇರತಕ್ಕಂಥ ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಈ ಒಂದು ಸುಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದಿದೆ. ದರ್ಶನವನ್ನು ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಗುರು ಪೌರ್ಣಮಿಯ ಪ್ರಯುಕ್ತದಂದು ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ, ಗುರುಗಳ ಕೃಪೆ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಯಾವುದೇ ಒಂದು ಕಾಯಕವಾದರೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆಯೊಂದಿಗೆ ಪ್ರಾರಂಭಿಸಬೇಕು. ಹಾಗೆ ಶುಭ ಪೌರ್ಣಮಿ ಕಾಲ, ಗುರುಪೌರ್ಣಮಿಯ ಕಾಲದಂದು ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ. ಮೊನ್ನೆಯಷ್ಟೇ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯವನ್ನು ಸಾಕಷ್ಟು ಜನ ಭಕ್ತ ಮಹಾಶಯರು ಮಾಡಿದ್ರು. ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ದಿನಕ್ಕೊಂದಾವರ್ತಿ, ದಿನಕ್ಕೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10ರಿಂದ 11 ಗಂಟೆವರೆಗೂ ನಿರಂತರವಾದಂಥ ದರ್ಶನ, ನಿರಂತರವಾದಂತಹ ಅನ್ನಪ್ರಸಾದ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ದರ್ಶನ ಭಾಗ್ಯವನ್ನು ಮಾಡಿ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಂಡು ಸಂಕಲ್ಪವನ್ನು ಮಾಡಿರ್ತಕ್ಕಂಥವರು ಭಕ್ತ ಮಹಾಶಯರು ಸಾಕಷ್ಟು ಜನ. ಅಂತಹದರಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಗುರುಪೌರ್ಣಮಿಯ ಈ ಶುಭ ದಿನದಂದು ಗುರುಗಳ ಭೇಟಿಗಾಗೂ ಬಂದಿದ್ದಾರೆ, ಗುರುಗಳ ಆಶೀರ್ವಾದಕ್ಕಾಗೂ ಬಂದಿದ್ದಾರೆ. ಹಾಗೆ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯ ದರ್ಶನ ಮಾಡಲಿಕ್ಕೂ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಅವರೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಆದಷ್ಟು ಬೇಗ ಮಂತ್ರದೇವತೆ ಕೋಲ ಇಲ್ಲಿ ಆಶ್ರಮದಲ್ಲಿ ನಡೆಯುವಂಥದ್ದಾಗಲಿ, ನಿನ್ನ ಆಶೀರ್ವಾದ ನಮಗೆ ಬೇಕಮ್ಮ ಅಂಥೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಉಪಾಸನೆ, ದೇವಿಯ ಆರಾಧನೆಯಿಂದ ಸಕಲವೂ ಸಹಿತ ಕಾರ್ಯಸಿದ್ಧಿಯಾಗಬೇಕಾಗಿದೆ. ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಬೇಕಾಗಿದೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗಬೇಕಾಗಿದೆ. ಅದಕ್ಕೆ ನಿನ್ನ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಹರಿದ್ರಾರ್ಚನಂ ಸಮರ್ಪಯಾಮಿ. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. वास करे तो चारों ही धाम, पतित पावन है तेरो नाम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. ओम साई राम, ओम साई श्याम, राधे राधे कृष्णा हरे साई राम. तेरी भक्ति से हो कल्याण, तू करता दुख दूर तमाम. ओम साई राम, ओम साई श्याम, राधे राधे कृष्णा हरे साई राम. तेरी भक्ति से हो कल्याण,
तू करता दुख दूर तमाम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। सबसे निराली है तेरी शान मन भावन तेरो शिरडी धाम। ओम साई राम ओम साई श्याम राधे राधे कृष्णा हरे साई राम। सबसे निराली है तेरी शान मन भावन तेरो शिरडी धाम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। तेरी नजर में सब है समान निर्धन हो कोई या धनवान। ओम साई राम ओम साई श्याम राधे राधे कृष्णा हरे साई राम। तेरी नजर में सब है समान निर्धन हो कोई या धनवान। ओम साई राम ओम साई श्याम राधे राधे कृष्णा हरे साई राम। ओम साई राम ओम साई श्याम राधे राधे कृष्णा हरे साई राम। ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಮಹರ್ಷಿ ಮಂದಿರಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಸಾಕಷ್ಟು ಜನ ಭಕ್ತರು ಲಕ್ಷ್ಮೀ ಬೋಹರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ದೀರಿ. ಇವತ್ತು ಒಂದಷ್ಟು ಜನ ಭಕ್ತರು ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ, ಉತ್ತರ ಕರ್ನಾಟಕದಿಂದ, ಸಾಕಷ್ಟು ಬಹಳ ದೂರಭಾರದಿಂದ ಬಂದಿರತಕ್ಕಂಥ ಅಭಿಮಾನಿ ದೇವರುಗಳಿದ್ದಾರೆ. ಬರೀ ಉತ್ತರ ಕರ್ನಾಟಕ ಮಾತ್ರ ನಾನು ಹೇಳ್ತಕ್ಕಂಥದ್ದಲ್ಲ. ಉತ್ತರ ಕರ್ನಾಟಕ ಹೇಳಿದ್ರೆ ಈ ಕಡೆ ಮೈಸೂರು ಪ್ರಾಂತ್ಯದಿಂದಲೂ ಬಂದಿದ್ದಾರೆ, ಹಾಗೆ ಮಂಗಳೂರಿನಿಂದಲೂ ಬಂದಿದ್ದಾರೆ. ಮಂಗಳೂರಿಂದ ಅಲ್ಲಿಂದ ಒಂದು ಪ್ರಧಾನ ಸೇವೆಯನ್ನು ಸಹಿತ ಇವತ್ತು ನನ್ನ ತಾಯಿ ಆರಾಧ್ಯ ದೇವತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಪ್ರಭಾವಳಿಯನ್ನು ಸಹಿತ ಮಾಡಿಸಿ ತಂದಿದ್ದಾರೆ. ಏನೇ ಆದರೂ ಭಕ್ತರು ಭಗವತಿಯನ್ನು ನಂಬಿದ್ರೆ, ದೇವಿಯನ್ನು ನಂಬಿದ್ರೆ ಅಸಾಧ್ಯವಾದ ಯಾವುದಲ್ಲ, ಎಲ್ಲವೂ ಸಾಧ್ಯ. ಹಾಗೆ ವಿಶೇಷವಾಗಿರ್ತಕ್ಕಂಥ ಒಂದು ದೈವತ್ವವನ್ನು ಅಥವಾ ದೇವಿಯನ್ನು ಆರಾಧನೆ ಮಾಡುವಂಥದ್ರಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗುರು ಪೌರ್ಣಮಿ, ಗುರು ಆರಾಧನೆ, ಗುರು ಸೇವೆ ಅಥವಾ ಗುರುಕಾರಣ್ಯ ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ಮಹರ್ಷಿ ಮಂದಿರಕ್ಕೆ ಗುರು ಪಾದಕಾ ಸೇವೆಯನ್ನು,
ಗುರು ಪಾದಪೂಜೆಯನ್ನು ಮಾಡಬೇಕು, ಗುರುಗಳನ್ನು ಹತ್ತಿರದಿಂದ ಭೇಟಿ ಮಾಡಬೇಕು, ಗುರುಗಳ ಪಾದಸೇವೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಹಾಗೆ ನನ್ನ ಸಾಕಷ್ಟು ಹಿಂದಿನಿಂದ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆಯಲ್ಲಿರ್ತಕ್ಕಂಥ ಕಿರಣ್ ಆಗಲಿ, ಮುನ್ರಾಜ್ ಆಗಲಿ, ಎಲ್ಲರೂ ಸಹಿತ ಒಬ್ಬೊಬ್ಬರು ಬಂದಿರತಕ್ಕಂಥದ್ದು ನೋಡಿದ್ರೆ ಒಂದು ಸಂತೋಷವೇ ಸರಿ. ಆದರೆ ಗುರು ಪೌರ್ಣಮಿ ಎಂಬತಕ್ಕಂಥದ್ದು ತಮ್ಮ ತಮ್ಮ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಾಕ್ಯದಲ್ಲಿ ತಾವು ನಡೀತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಸಂಪ್ರದಾಯ, ಆ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಜನ ಗುರುಗಳನ್ನು ದೇವರು ಅಂದರೆ ಭಗವತಿ ನಮಗೆ ಒದಗಿಸಿರ್ತಕ್ಕಂಥದ್ದೊಂದು ಸಂತೋಷವೇ ಸರಿ. ಅದಕ್ಕೆ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಬ್ಬೊಬ್ಬರು ಗುರುಗಳಿದ್ದೇ ಇರ್ತಾರೆ. ಅಂತಹ ಗುರುಗಳನ್ನೂ ನೆನೆಸಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುವಂಥ ಈ ಶುಭಗಳಿಗೆ ಇದು ಗುರು ಪೌರ್ಣಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಆದಿಶಕ್ತಿ ಒಲುಮೆಯ ಪಡೆದ ಗುರುಗಳ ಕಂಡೆ. ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಗುರು ಪೌರ್ಣಮಿಯ ಈ ಶುಭ ದಿನದಂದು ಹಾಗೆ ನಡೆದಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸೇವೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ಹೇಳಿದಾಗೆಲ್ಲ ತರಕಾರಿ ಇಲ್ಲ ಅಂದಿರ, ತರಕಾರಿ ಆಗಲಿ ಹಾಲಾಗಲಿ ನಾವು ಏನು ಕೇಳಿದ್ರೆ ಅದನ್ನು ವ್ಯವಸ್ಥಿತವಾಗಿ ಬರ್ತಕ್ಕಂತಹ ಭಕ್ತರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥೆ ಮಾಡಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ಮುನಿ ವೆಂಕಟ ಸ್ವಾಮಿಯರವರು ಚಿಕ್ಕಬಳ್ಳಾಪುರದಲ್ಲಿದ್ದು, ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ, ನಮ್ಮೂರಿನವರಾಗಿದ್ದು ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು ಸೇವೆಯನ್ನು ವಿಶೇಷವಾದ ರೀತಿ ಮಾಡಿದ್ದಾರೆ. ಈ ಸೇವೆ ಮಾಡಿರೋದ್ರಿಂದ ಆ ಸೇವೆ ಮಾಡಿರೋದ್ರಿಂದ ಅಂದರೆ ಸೇವೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿರೋದೇ ಆ ತಾಯಿ ಭಗವತಿಯ ಅನುಗ್ರಹ ಆದರೆ ಮಾತ್ರ ಎಲ್ಲವೂ ಸಾಧ್ಯ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸೇವೆಯನ್ನು
ನಮ್ಮ ಊರಿನ ನವರತ್ನ ಅಗ್ರಹಾರದ ಸಾಕಷ್ಟು ಜನ ಅಭಿಮಾನಿಗಳು ಅವರು ಮಾಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರದಿಂದ ಬಂದು ಇವರು ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ತಮ್ಮ ತಮ್ಮ ಸೇವೆಗಳನ್ನು ಯಥೇಚ್ಛವಾದಂಥ ರೀತಿ ಮಾಡಿದ್ದಾರೆ. ಅಷ್ಟು ಜನ ಎಲ್ಲರೂ ಕೈ ಜೋಡಿಸಿದ್ರಿಂದ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ನಡೀತು. ಜೊತೆಗೆ ಆ ಸೇವೆ ಸಹಿತ ಹಾಗೇ ನಡೀತು. 11 ದಿನಗಳು ನವರತ್ನ ಅಗ್ರಹಾರದಲ್ಲಿ ಒಂದು ಜಾತ್ರೆಯ ರೂಪದಲ್ಲಿ ನಡೀತು. ಬೆಳಗ್ಗೆ 6 ಗಂಟೆ ಪ್ರಾರಂಭ ಆದರೆ 11 ಗಂಟೆವರೆಗೂ ನಿರಂತರವಾದಂಥ ದರ್ಶನ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಬಿಸಿಯಾದ ಪ್ರಸಾದ. ಕಣ್ತುಂಬ ದೇವರು ನೋಡಿದ್ದಾರೆ, ಬಾಯಿ ತುಂಬ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅಷ್ಟೇ ಅಲ್ಲದಿರ ಅವರ ಕೋರಿಕೆಗಳು, ಅವರ ಮನೋಕಾಮನೆಗಳೇನು ಎಂಬತಕ್ಕಂಥದ್ದನ್ನು ಭಗವಂತನ ಆ ವಿಶೇಷವಾದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೇಳಿಕೊಂಡು ಅವರ ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ. ಒಳ್ಳೆಯದಾಗಿ ಪುರುಷರನ ಕಂಡೆ. ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ. ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ.